स्वागत है आपका बी न्यूज नेशन में। मैं हूं आबिद हुसैन शेख। महानगर पालिका का जन सुविधा ऐप जारी। आज इंदिरा कैंटीन उद्घाटन के मौके पर पालिका की ओर से जन सुविधा ऐप का भी उद्घाटन किया गया, जिसमें जनता की सेवा के लिए घर बैठे ऑनलाइन सुविधाओं में टैक्स से जुड़ी जानकारी, समस्याओं का समाधान और वार्ड से जुड़े संबंधित अधिकारियों की पूरी जानकारी उपलब्ध होगी, जिससे जनता डेबिट कार्ड, क्रेडिट कार्ड और नेट बैंकिंग से ऑनलाइन पेमेंट की परंपरा के जरिए ऑफिस के चक्कर काटने और कतारों में खड़े होने से नजात मिलेगी। ಇದೊಂದು ಜನ ಸುವಿಧಾ ಅಂತ ಒಂದು ಸಾರ್ವಜನಿಕರಿಗಾಗಿ ಮಾಡಿದಂಥ ಒಂದು ಮೊಬೈಲ್ ತಂತ್ರಾಂಶ. ಇದರಿಂದ ಏನು ಮಾಡ್ಕೋಬೋದು ಅಂತಂದರೆ, ಜನಗಳು ಈ ನಮ್ಮ ಬಿಜಾಪುರ ಕಾರ್ಪೊರೇಷನ್ದಲ್ಲಿರುವಂಥ ಎಲ್ಲ ಸರ್ವಿಸಸನ್ನು ತಮ್ಮ ಮನೆಯಲ್ಲೇ ಕೂತ್ಕೊಂಡು ಈ ಸ್ಮಾರ್ಟ್ಫೋನ್ ಮತ್ತು ಈ ಜನ ಸುವಿಧಾ ಅನ್ನುವಂಥ ಒಂದು ಆ್ಯಪ್ ಮೂಲಕ ತಾವು ಪಡಿಬೋದಾಗಿದೆ. ಇದರಲ್ಲಿ ಮೊದಲನೇ ಹಂತವಾಗಿ ಇದರಲ್ಲಿ ಒಂದು 5 ಸರ್ವಿಸಸನ್ನು ಕೊಟ್ಟಿದ್ವಿ. ಇದರಲ್ಲಿ ಒಂದೇ ಸರ್ವಿಸು ತಾವು ನೋಡ್ಬೋದು. ಇಲ್ಲಿ ಜನರಲ್ ಇನ್ಫಾರ್ಮೇಷನ್ ಅಂತ ಇದೆ. ಇದರಲ್ಲಿ ವಾರ್ಡ್ ಇನ್ಫಾರ್ಮೇಷನ್ನಿಗೆ ತಾವು ಹೋದರೆ ನೀವು ಬಿಜಾಪುರದಲ್ಲಿ ಈಗ 35 ವಾರ್ಡ್ ಬರುತ್ತೆ. ಈ 35 ವಾರ್ಡ್ದಲ್ಲಿ ಯಾವುದೇ ವಾರ್ಡನ್ನು ನೀವು ಕಲೆಕ್ಟ್ ಮಾಡಿದರೂ ಕೂಡ ಇಲ್ಲಿ ಆ ವಾರ್ಡಿಗೆ ಇರುವಂಥ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಅದರ ಲಿಸ್ಟ್ ತಮಗೆ ಬರುತ್ತೆ. ತಾವು ಯಾರಿಗಾದರೂ ಕಾಲ್ ಮಾಡೋ ಆಗಿದ್ದಂದರೆ ಅವ್ರದ್ದೆಲ್ಲ ನಂಬರ್ ಸೇವ್ ಇರುತ್ತೆ. ನೀವು ಕಾಲ್ ಅಂದರೆ ನಿಮ್ಮ ಸ್ಮಾರ್ಟ್ಫೋನ್ ಮುಖಾಂತರ ಕಾಲ್ ಮಾಡಿ ತಮ್ಮದೇನಾದರೂ ಕುಂದುಕೊರತೆ ಇದ್ದರೆ ಹೇಳ್ಬೋದು. ಇದು ಒಂದು. ಅದೇ ರೀತಿ ಈಗ ಅಪ್ಲಿಕೇಶನ್ ಪ್ರೊಸೀಜರ್ ಅಂತ ಇದೆ. ನೀವು ಇಲ್ಲಿ ಖಾತಾ ಟ್ರಾನ್ಸ್ಫರ್, ಖಾತಾ ಬದಲಾವಣೆ ಮಾಡಲಿಕ್ಕೆ ಬೇಕಾಗುವಂಥ ಏನೇನೋ ವಿಧಗಳು ಅದೆಲ್ಲನೂ ಇಲ್ಲಿ ತೋರಿಸಿದ್ದೀವಿ. ಹಾಗಾಗಿ ಜನರು ಮನೆಯಲ್ಲೇ ಕೂತ್ಕೊಂಡು ತಾವು ಇದನ್ನು ನೋಡ್ಕೋಬೋದು, ನಮ್ಮ ಸರ್ವಿಸಸನ್ನು ಯಾವ ರೀತಿ ಇಲ್ಲಿ ಕೈಗೊಳ್ಬೋದು. ಇನ್ನು ಎರಡನೇದು ಭಾಳ ಮುಖ್ಯವಾಗಿ ಇಲ್ಲಿ ಟ್ಯಾಕ್ಸ್ ಡಿಟೇಲ್ಸ್ ಅಂತ ಇದೆ. ಈ ಟ್ಯಾಕ್ಸ್ ಡೀಟೇಲ್ಸಲ್ಲಿ ತಮಗೆ ತಾವು ಹೋಗಿ ತಮ್ಮದು ಒಂದು PID ಅಂತ ನಾವು ಆಲ್ರೆಡಿ ಪ್ರಾಪರ್ಟಿ ID ಅಂತ ಏನು ಕೊಟ್ಟಿದ್ದೀವಿ, ಆ ಪ್ರಾಪರ್ಟಿ ID ತಾವು ಏನಾದರೂ ಇಲ್ಲಿ ನಮೂದಿಸಿದರೆ ಆ ಪ್ರಾಪರ್ಟಿಗೆ ಇರುವಂಥ ಟ್ಯಾಕ್ಸ್ ಡೀಟೇಲ್ಸ್ ಎಷ್ಟಿದೆ ಅಂತ ಇಲ್ಲಿ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು, ಈ ಪ್ರಾಪರ್ಟಿ ಓನರ್ ಅವರು ಟ್ಯಾಕ್ಸ್ ಎಷ್ಟು ತುಂಬಿದ್ದಾರೆ, ಯಾವ ವರ್ಷ ತುಂಬಿದ್ದಾರೆ. ಈಗ ಇನ್ನೂ ಅವರು 2000 ಈ ವಿಷಯದಲ್ಲಿ 15-16ರಿಂದ ಅವರು ತುಂಬಿಲ್ಲ. ಸೊ ಇಲ್ಲೇ ಅವರು ಮೊಬೈಲ್ದಲ್ಲೇ ಅವರು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ಪದ್ಧತಿ. ಇಲ್ಲಿ ನೋಡಿ, ಕ್ಯಾಲ್ಕುಲೇಟ್ ಆದಂಥ ಅಮೌಂಟ್ ಇಲ್ಲಿ ಬಂದ್ಬಿಡುತ್ತೆ. ಸೊ ಇದರಿಂದ ತಾವು ಪೇಮೆಂಟ್ ಕೂಡ ಮಾಡ್ಬೋದು. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಟ್ಯಾಕ್ಸ್ ನೋಡುವಂಥದ್ದಾಗಲಿ, ಕ್ಯಾಲ್ಕುಲೇಟ್ ಮಾಡುವಂಥದ್ದಾಗಲಿ ಮನೆಯಲ್ಲೇ ಕೂತ್ಕೊಂಡು ಅವರು ಪೇಮೆಂಟ್ ಕೂಡ ಮಾಡ್ಬೋದು, ಟ್ಯಾಕ್ಸ್ ಪೇ ಮಾಡ್ಬೋದು. ಅದು ಒಂದು ಇದರಲ್ಲಿ. ಇದು ಎರಡನೇದು ಸರ್ವಿಸ್. ಆದರೆ ಮೂರನೇದು ತುಂಬಾ ಇಂಪಾರ್ಟೆಂಟ್ ಸರ್ವಿಸು. ಅದೇನೆಂದರೆ ಗ್ರೀವೆನ್ಸ್ ಸರ್ವಿಸ್ ಅಂತ. ಇದು ತಮ್ಮ ವಾರ್ಡ್ದಲ್ಲಿ ಇರುವಂಥ ಗ್ರೀವೆನ್ಸ್ ಸರ್ವಿಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಅಲ್ಲಿ ಸಪೋಸ್ ಈಗ ಗಲೀಜು ಬಿದ್ದಿದೆ, ಅಲ್ಲಿ ಅದು ತೆಗೆದಿಲ್ಲ ಇವರು ಕಾರ್ಪೊರೇಷನ್ದವರು ಅಂದರೆ ಅದನ್ನು ಫೋಟೋ ತೆಗೆದ್ರೆ ಅದು ಯಾವ ಜಾಗದಲ್ಲಿ ಬಿದ್ದಿದೆ, ಅದು ಏನು ಅಂತ ಬಂದ್ಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗೆ ಇಮಿಡಿಯೇಟಾಗಿ ಅವ್ರ ಮೊಬೈಲಿಗೆ ಹೋಗುತ್ತೆ. ಅದು ಅವರು ಕೂಡ ಬರೀ ಅಲ್ಲಿಂದನೇ ಅದನ್ನು ಗಲೀಜು ತೆಗೆದಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಅವ್ರು ಏನು ಮಾಡ್ಬೇಕಂತಂದರೆ, ಅವ್ರಿಗೆ ಕೊಟ್ಟಂಥ ಅವ್ರಿಗೂ ಕೂಡ ಒಂದು ಮೊಬೈಲ್ ತಂತ್ರಾಂಶ ಕೊಟ್ಟಿದ್ದೀವಿ. ಅದರಿಂದ ಅವ್ರು ಏನು ಮಾಡ್ಬೋದು ಅಂದರೆ, ಅವರು ಅದೇ ಜಾಗಕ್ಕೆ ಹೋಗಿ ಆ ಗಲೀಜನ್ನು ತೆಗೆದು ಸ್ವಚ್ಛವಾಗಿರುವಂಥದ್ದನ್ನು ಫೋಟೋ ಮತ್ತೆ ಅಪ್ಲೋಡ್ ಮಾಡೋಕ್ಕಾಗಿದೆ. ಇದು ಸಾರ್ವಜನಿಕರಿಗೆ ಸಿಗುತ್ತೆ. ಹಾಗೆ ಇದರಲ್ಲಿ ಈಗ 5 ಸರ್ವಿಸ್ ಬರುವಂಥ ದಿವಸದಲ್ಲಿ ಶಾಪ್ ರೆಂಟ್ ಆ ಥರ ಇನ್ನೂ ವಿಧವಾದಂಥ ಎಲ್ಲ ಸರ್ವಿಸಸ್ನ ಇದನ್ನು ಆ್ಯಡ್ ಮಾಡ್ಕೊ ಹೋಗ್ತೀವಿ. ಆದರೆ ಸಾರ್ವಜನಿಕರಿಗೆ ಮಾತ್ರ ಇದು ಒನ್ ಸ್ಟಾಪ್ ಸೊಲ್ಯೂಷನ್. ಮನೆಯಲ್ಲೇ ಕೂತ್ಕೊಂಡು ಅವರು ತಮ್ಮ ಎಲ್ಲ ಕಾರ್ಪೊರೇಷನಲ್ಲಿ ಬರುವಂಥ ಸರ್ವಿಸಸನ್ನು ಇದ್ರ ಮೂಲಕ ಅವರು ಉಪಯೋಗ ಪಡಿಬೋದು. ಇದು ಜನಸುವಿಧಾ ಆ್ಯಪ್. ನನ್ನ ಮೊಬೈಲ್ದಲ್ಲಿ ತೋರಿಸಿದ್ನಲ್ಲ ಆಗಲಿ. ಇವ್ರದ್ದು ಟ್ಯಾಕ್ಸ್ ಎಷ್ಟು ತುಂಬಿದ್ದಾರೆ, ಎಷ್ಟು ಟ್ಯಾಕ್ಸ್ ತುಂಬಿಲ್ಲ, ಕ್ಯಾಲ್ಕುಲೇಟ್ ಟ್ಯಾಕ್ಸ್. ತುಂಬ
और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।